ಇದನ್ನ ಕೇಳಿ ನಿಮ್ಗೂ ಕೂಡ ಶಾಕ್ ಆಗ್ಬೋದು. ನೀವು ಒಂದ್ ದಿನದಲ್ಲಿ ಆನ್ ಅನ್ ಆವರೇಜ್ ನಿಮ್ ಫೋನ್ ನ 2600 ಸತಿ ಟಚ್ ಮಾಡ್ತೀರಾ, ಹಾಗೆ 150 ಸತಿ ನಿಮ್ ಫೋನ್ ನ ಅನ್ಲಾಕ್ ಮಾಡ್ತೀರಾ. ವಾಸ್ತವವಾಗಿ ಕೋವಿಡ್-19 ಸಾಂಕ್ರಾಮಿಕ ರೋಗ ಬಂದ್ಮೇಲೆ ಸ್ಮಾರ್ಟ್ ಫೋನ್ ಬಳಕೆದಾರರ ಆವರೇಜ್ ಸ್ಕ್ರೀನ್ ಟೈಮ್ 25% ಹೆಚ್ಚಾಗಿದೆ. 92% of all teens are using a smartphone on a regular basis. ಈ ರಿಪೋರ್ಟ್ಸ್ ನ ಪ್ರಕಾರ ದೇಶದ ಜನರ ಆವರೇಜ್ ಸ್ಕ್ರೀನ್ ಟೈಮ್ 7 ಅವರ್ಸ್ಗೆ ರೀಚ್ ಆಗಿದೆ. ಆದ್ರೆ 2019ರಲ್ಲಿ ಆವರೇಜ್ ಸ್ಕ್ರೀನ್ ಟೈಮ್ ಬಂದು ಕೇವಲ 4.9 ಅವರ್ಸ್ ಮಾತ್ರ ಆಗಿತ್ತು. ಇದನ್ನ ನಾವು ಡೀಟೇಲ್ ಆಗಿ ನೋಡೋದಾದ್ರೆ ನಿಮ್ ಫೋನ್ ನ ನೀವು 7 ಅವರ್ಸ್ ನೋಡ್ತೀರಾ. ಆ 7 ಅವರ್ಸ್ ಅಲ್ಲಿ 3 ಅವರ್ಸ್ ಮೂವೀಸ್ ಹಾಗೆ ವಿಡಿಯೋಸ್ ನ ನೋಡ್ತೀರಾ, 3 ಅವರ್ಸ್ ಇನ್ಸ್ಟಾಗ್ರಾಮ್ ರೀಲ್ಸ್, ಫೇಸ್ಬುಕ್ ವಿಡಿಯೋಸ್ ಹಾಗೆ ವಾಟ್ಸ್ಆಪ್ ನ ಯೂಸ್ ಮಾಡ್ತೀರಾ. ಇನ್ನು ಉಳಿದ 1 ಅವರ್ ಗೇಮ್ಸ್ ನ ಆಡ್ತೀರಾ. ಹಾಗೆ ಯಾವ ಜನರೇಷನ್ ನಾವು ನಮ್ಮ ಭವಿಷ್ಯ ಅಂತ ಅನ್ಕೊಂಡಿದ್ರು ಅವ್ರ ಕಂಡೀಷನ್ ಅಂತೂ ತುಂಬಾ ಕೆಟ್ಟದಾಗಿದೆ. ಯಾಕಂದ್ರೆ ಈ ಮಕ್ಕಳ ಆವರೇಜ್ ಸ್ಕ್ರೀನ್ ಟೈಮ್ ಬಂದು 9 ಅವರ್ಸ್ ಗಿಂತ ಜಾಸ್ತಿ ಇದೆ. ಈಗಿನ ಟೈಮ್ ಅಲ್ಲಿ ಜನರು ಸೋಷಿಯಲ್ ಮೀಡಿಯಾನ ಮೊದಲಿಗಿಂತ 55% ಗಿಂತ ಇವಾಗ ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಹಾಗೆ ಕೆಲವು ಜನರು ಗೇಮಿಂಗ್ಸ್ ಅಲ್ಲಿ 45% ಗಿಂತ ಜಾಸ್ತಿ ಟೈಮ್ ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ಈ ಟೈಮ್ ಅಲ್ಲಿ ಸೋಷಿಯಲ್ ಮೀಡಿಯಾಗಳು ಡ್ರಗ್ಸ್ ಹಾಗೆ ಜೂಜಿನ ತರ ಅಡಿಕ್ಷನ್ ಆಗ್ತಾ ಇದೆ. According to a recent study, 70% of teens and young adults in the U.S. have a social media addiction, and 60% of them spend more than 3 hours a day online. ನೀವು ಈ ಸೋಷಿಯಲ್ ಮೀಡಿಯಾ ಟ್ರ್ಯಾಪ್ ಅಲ್ಲಿ ತುಂಬಾ ಕೆಟ್ಟದಾಗಿ ಸಿಗಾಕೊಂಡಿದ್ದೀರಾ. ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಅಂದ್ರೆ, ಯಾವ ಸೋಷಿಯಲ್ ಮೀಡಿಯಾ ಇಂದ ನಮ್ಗೆ ಅನುಕೂಲ ಆಗ್ಬೇಕಾಗಿತ್ತೋ ಅದೇ ಸೋಷಿಯಲ್ ಮೀಡಿಯಾ ಇಂದ ನಮ್ಗೆ ಅನುಕೂಲಗಿಂತ ಅನಾನುಕೂಲಗಳೇ ಜಾಸ್ತಿ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದ ಈ ಟ್ರ್ಯಾಪ್ ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೂ ಮೊದಲು ಇವುಗಳ ಒರಿಜಿನ್ ಹಾಗೆ ಪರ್ಪಸ್ ನ ಅರ್ಥ ಮಾಡ್ಕೊಳ್ಳೋಣ. ವಾಸ್ತವವಾಗಿ ಈ ಸೋಷಿಯಲ್ ಮೀಡಿಯಾಗಳ ಕತೆ ಇಂಟರ್ನೆಟ್ ಬರೋಕ್ಕಿಂತ ಮುಂಚೆಯಿಂದಾನೇ ಸ್ಟಾರ್ಟ್ ಆಗಿದೆ. ಮೇ 24, 1844ರಲ್ಲಿ ಸ್ಯಾಮ್ಯುಯಲ್ ಮೋರ್ಸ್ ರವರು ಟೆಲಿಗ್ರಾಫ್ ಮೂಲಕ ಮೊದಲ ಎಲೆಕ್ಟ್ರಾನಿಕ್ ಮೆಸೇಜ್ ನ ಕಳಿಸ್ತಾರೆ. ಹಾಗೆ ಇದನ್ನ ಡಿಜಿಟಲ್ ಕಮ್ಯುನಿಕೇಶನ್ ನ ಪ್ರಾರಂಭ ಅಂತಾನೆ ಪರಿಗಣಿಸಲಾಗುತ್ತೆ. 6 ಡಿಗ್ರೀಸ್ ಎಂಬ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನ 1997ರಲ್ಲಿ ಲಾಂಚ್ ಮಾಡಲಾಯಿತು. ಅದೇ ಮೊದಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿದೆ. ಇದರಲ್ಲಿ ಮೊದಲ ಬಾರಿಗೆ ಫ್ಯಾಮಿಲಿ, ಫ್ರೆಂಡ್ಸ್ ಹತ್ರ ಡಿಜಿಟಲಿ ಕನೆಕ್ಟ್ ಮಾಡಲಾಗಿತ್ತು. ಇದು ಕೇವಲ ಪ್ರಾರಂಭವಾಗಿತ್ತು. ಇದಾದ್ಮೇಲೆ ಎಷ್ಟು ಹೊಸ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳು ಲಾಂಚ್ ಆದ್ವು ಅಂತ ಯಾರಿಗೂ ಗೊತ್ತಿಲ್ಲ. ಇದಾದ 2 ವರ್ಷಗಳ ನಂತರ ಅಂದ್ರೆ 1999ರಲ್ಲಿ ಲೈವ್ ಜನರಲ್ ಹಾಗೆ 2003ರಲ್ಲಿ ಬ್ಲಾಗರ್ ಲಾಂಚ್ ಆಯ್ತು. ಹಾಗೆ 2002ರಲ್ಲಿ ಪ್ರೊಫೆಷನಲ್ ನೆಟ್ವರ್ಕ್ಸ್ ರೂಪದಲ್ಲಿ ಲಿಂಕ್ಡ್ಇನ್ ಬಂತು. 2004ರಲ್ಲಿ ಮಾರ್ಕ್ ಜುಕರ್ಬರ್ಗ್ ಕಡೆಯಿಂದ ಫೇಸ್ಬುಕ್ ಬಂತು. 2005ರಲ್ಲಿ ರೆಡಿಟ್ ಹಾಗೂ ಯೂಟ್ಯೂಬ್ ಬಂತು. 2006ರಲ್ಲಿ ಟ್ವಿಟರ್ ಬಂತು. 2010ರಲ್ಲಿ ಇನ್ಸ್ಟಾಗ್ರಾಮ್ ಬಂತು. 2 ವರ್ಷ ಆದ್ಮೇಲೆ ಇನ್ಸ್ಟಾಗ್ರಾಮ್ ನ ಫೇಸ್ಬುಕ್ ಖರೀದಿ ಮಾಡಿತು. 2009ರಲ್ಲಿ ವಾಟ್ಸ್ಆಪ್ ಬಂತು. ಹಾಗೆ 2011ರಲ್ಲಿ ಸ್ನ್ಯಾಪ್ಚಾಟ್ ಬಂತು. ಹಾಗೆ ಈ ಪ್ಲಾಟ್ಫಾರ್ಮ್ಸ್ ನ ಒರಿಜಿನ್ ಜೊತೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಕೂಡ ಜಾಸ್ತಿ ಆಯ್ತು. ಈ ಸ್ಟ್ಯಾಟಿಸ್ಟಿಕ್ ಡೇಟಾನ ಪ್ರಕಾರ ಏಪ್ರಿಲ್ 2024ವರೆಗೆ ಪ್ರಪಂಚಾದ್ಯಂತ 5.44 ಬಿಲಿಯನ್ ಇಂಟರ್ನೆಟ್ ಯೂಸರ್ ಆಗಿದ್ದಾರೆ. ಅಂದ್ರೆ ಗ್ಲೋಬಲ್ ಪಾಪ್ಯುಲೇಷನ್ ಅಲ್ಲಿ 67.1% ಜನ ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಇದರಲ್ಲಿ 5.07 ಬಿಲಿಯನ್ ಜನ ಸೋಷಿಯಲ್ ಮೀಡಿಯಾ ಯೂಸರ್ ಆಗಿದ್ದಾರೆ. ಇದಕ್ಕಿಂತ ದೊಡ್ಡ ವಿಷಯ ಏನು ಅಂತಂದ್ರೆ, ಕರೆಂಟ್ಲಿ ನಮ್ಮ ಭಾರತದಲ್ಲಿ ಟೋಟಲ್ ಇಂಟರ್ನೆಟ್ ಯೂಸರ್ಗಳ ಸಂಖ್ಯೆ ವಿಶ್ವದ ಎಷ್ಟೋ ದೇಶಗಳ ಒಟ್ಟು ಜನಸಂಖ್ಯೆಗಿಂತ ಜಾಸ್ತಿ ಇದೆ. ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ವಿಶ್ವದಲ್ಲಿ ಯಾವ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅತಿ ಹೆಚ್ಚು ಜನ ಯೂಸ್ ಮಾಡ್ತಾರೆ ಅಂತ? ಎಲ್ಲಾ ಸೋಷಿಯಲ್ ಮೀಡಿಯಾಗಿಂತ ಫೇಸ್ಬುಕ್ ಅಲ್ಲಿ ಲಾರ್ಜೆಸ್ಟ್ ಯೂಸರ್ ಬೇಸ್ ಇದೆ. ಭಾರತದಲ್ಲಿ ಫೇಸ್ಬುಕ್ ತನ್ನ 3 ಮಿಲಿಯನ್ಸ್ ಗಿಂತ ಜಾಸ್ತಿ ಯೂಸರ್ ಜೊತೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಲಿಸ್ಟ್ ಅಲ್ಲಿ ಅಗ್ರಸ್ಥಾನದಲ್ಲಿದೆ. ಹಾಗೆ ಯೂಟ್ಯೂಬ್ ತನ್ನ 2.5 ಮಿಲಿಯನ್ ಯೂಸರ್ಸ್ ಜೊತೆಗೆ 2ನೇ ಸ್ಥಾನದಲ್ಲಿದೆ. ಹಾಗೆ ಇನ್ಸ್ಟಾಗ್ರಾಮ್ ತನ್ನ ಮಿಲಿಯನ್ಸ್ ಯೂಸರ್ ಜೊತೆಗೆ 3ನೇ ಸ್ಥಾನದಲ್ಲಿದೆ. ನಾವು ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಅಂತಹ ಹಲವಾರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನ ಅನ್ಲಿಮಿಟೆಡ್ ಆಗಿ ಯೂಸ್ ಮಾಡ್ತೀವಿ. ಆದ್ರೂ ನಮ್ಮಿಂದ 1 ಪೈಸೆನೂ ತಗೊಳ್ಳೋದಿಲ್ಲ. ಆದ್ರೂ ಈ ಕಂಪನಿಗಳು ಲಾಭ ಗಳಿಸ್ತವೆ. ಹಾಗೆ ಈ ಕಂಪನಿಗಳ ಮಾಲೀಕರು ಹೇಗೆ ಹಣ ಮಾಡ್ತಾರೆ ಅಂತ ಯಾವತ್ತಾದ್ರೂ ನೀವು ಯೋಚನೆ ಮಾಡಿದ್ದೀರಾ? ಫೇಸ್ಬುಕ್ ನ ಸಿಇಒ ಮಾರ್ಕ್ ಜುಕರ್ಬರ್ಗ್, ಇನ್ಸ್ಟಾಗ್ರಾಮ್ ಕೋ-ಫೌಂಡರ್ ಕೆವಿನ್ ಸಿಸ್ಟ್ರಾಮ್, ಸ್ನ್ಯಾಪ್ಚಾಟ್ ಸಿಇಒ ಎವನ್ ಸ್ಪೈಗಲ್ ಅಂತಹ ಅನೇಕ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳ ಓನರ್ಸ್ ಗಳು ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇಂದ ತಿಂಗಳಿಗೆ ಕೋಟಿ ಗಟ್ಟಲೆ ದುಡಿತಾ ಇದ್ದಾರೆ. ವಾಸ್ತವವಾಗಿ ಈ ಪ್ಲಾಟ್ಫಾರ್ಮ್ಸ್ ನ ಯೂಸ್ ಮಾಡಕ್ಕೆ ನೀವು ಯಾವುದೇ ಹಣ ಕೊಡಬೇಕಾಗಿಲ್ಲ.
ಆದ್ರೆ ನಿಮ್ಮ ಪರ್ಸನಲ್ ಡೇಟಾ ಇದೆಯಲ್ಲ ಅದು ಇವರ ಆದಾಯ ಮೂಲವಾಗಿದೆ. ನೀವು ಯಾವುದೇ ವೆಬ್ಸೈಟ್ ಅಥವಾ ಆಪ್ಸ್ ಅಲ್ಲಿ ಲಾಗಿನ್ ಮಾಡಿದಾಗ ನೀವು ಅವರ ಪಾಲಿಸಿನ ಅಕ್ಸೆಪ್ಟ್ ಮಾಡ್ತೀರಾ. ಇದರಿಂದ ಆ ಕಂಪ್ನಿಗಳಿಗೆ ನಿಮ್ ಡೇಟಾನ ಯೂಸ್ ಮಾಡೋದಕ್ಕೆ ರೈಟ್ ಸಿಗುತ್ತೆ. ಈ ಕಂಪ್ನಿಗಳು ನಮ್ಮ ಡೇಟಾನ ಯೂಸ್ ಮಾಡ್ಕೊಳ್ಳುತ್ತೆ. ಈ ಕಂಪ್ನಿಗಳು ನಮ್ಮ ಡೇಟಾ ಅಂದ್ರೆ ನಮ್ಮ ಹೆಸರು, ನಿಮ್ಮ ಲೊಕೇಶನ್, ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನೋಡ್ತಾ ಇದ್ದೀರಾ, ಯಾವ್ದಕ್ಕೆ ಲೈಕ್ ಮಾಡ್ತೀರಾ, ಯಾವ ತರ ಪೋಸ್ಟ್ ಮಾಡ್ತೀರಾ, ಹಾಗೆ ಯಾವ ತರ ಕಮೆಂಟ್ ಮಾಡ್ತೀರಾ, ಯಾವ ಬ್ರ್ಯಾಂಡ್ ನ ಫಾಲೋ ಮಾಡ್ತಾ ಇದ್ದೀರಾ, ಈ ತರ ನಿಮ್ಮ ಎಲ್ಲಾ ಡೇಟಾನ ಯೂಸ್ ಮಾಡ್ತಾರೆ. ಇದರ ಬೇಸ್ ಮೇಲೆ ಕಂಪ್ನಿಗಳು ಆಡ್ಸ್ ನ ಕಂಪೈನ್ ರನ್ ಮಾಡ್ತಾರೆ. ಅಂದ್ರೆ ಗೂಗಲ್ ಆಡ್ಸ್, ಫೇಸ್ಬುಕ್ ಆಡ್ಸ್, ಮೈಕ್ರೋಸಾಫ್ಟ್ ಆಡ್ಸ್, ಅಮೆಝಾನ್ ಆಡ್ಸ್, ಹಾಗೆ ಯಾವ ಬ್ರ್ಯಾಂಡ್ ನ ಆಡ್ಸ್ ನ ನಿಮ್ಗೆ ತೋರಿಸ್ತಾರೋ ಆ ಕಂಪ್ನಿಗಳು ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಿಗೆ ಹಣ ಕೊಡ್ತಾರೆ. ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಿಗೆ ನನ್ನ ಡೇಟಾನ ನಾನು ಯೂಸ್ ಮಾಡೋದಕ್ಕೆ ಬಿಡೋದಿಲ್ಲ, ಆ ಸೆಟ್ಟಿಂಗ್ ಅಲ್ಲಿ ಆನ್ ಮಾಡ್ತೀನಿ, ಈ ಸೆಟ್ಟಿಂಗ್ಸ್ ನ ಆಫ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ ಅದನ್ನ ಬಿಟ್ಬಿಡಿ. ಯಾಕಂದ್ರೆ ನೀವು ಏನೇ ಮಾಡಿದ್ರು ನಿಮ್ಮ ಪ್ರತಿಯೊಂದು ಸೆಕೆಂಡ್ ನ ಡೇಟಾ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಹತ್ರ ಇದ್ದೇ ಇರುತ್ತೆ. ಈಗ ಸೈಬರ್ ಕ್ರೈಮ್ ಬಗ್ಗೆ ಮಾತಾಡೋದಾದ್ರೆ ಇತ್ತೀಚೆಗೆ ಕಸ್ಟಮರ್ಸ್ ನ ಪರ್ಸನಲ್ ಡೇಟಾ ಇಂದ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾನೆ ಇದೆ. ಆದ್ರೆ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳು ಏನ್ ಹೇಳ್ತಾರೆ, ನಿಮ್ ಡೇಟಾ ಸಂಪೂರ್ಣವಾಗಿ ಸೇಫ್ ಆಗಿದೆ, ಸುರಕ್ಷಿತವಾಗಿದೆ, ಹಾಗೆ ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಆದ್ರೂ ನಮ್ ಡೇಟಾನ ಯೂಸ್ ಮಾಡ್ಕೊಂಡು ತುಂಬಾ ದುರುಪಯೋಗ ಮಾಡ್ತಾನೆ ಇರ್ತಾರೆ. ಹಾಗೆ ಹ್ಯಾಕರ್ಸ್ ಗಳು ನಮ್ಮ ಡೇಟಾನ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇಂದ ಕದೀತಾರೆ. ಆ ಡೇಟಾನ ಬೇರೆ ಯಾರಿಗಾದ್ರೂ ಸೇಲ್ ಮಾಡ್ತಾರೆ ಅಥವಾ ಆ ಡೇಟಾ ಇಂದಾನೆ ಅವರೇ ಫ್ರಾಡ್ ಮಾಡ್ತಾರೆ. ಸ್ವಲ್ಪ ಜನ ಸೈಬರ್ ಕ್ರೈಮ್ ಇಂದ ಎಷ್ಟೋ ಜನರಿಗೆ ಮೋಸ ಮಾಡ್ತಾನೆ ಇರ್ತಾರೆ. ಹಾಗೆ ನಮ್ಮ ಇಂಡಿಯನ್ ಹಿಸ್ಟ್ರಿಯಲ್ಲಿ ತುಂಬಾ ಸೈಬರ್ ಕ್ರೈಮ್ಸ್ ಗಳು ಆಗಿದಾವೆ. 2019 ಹಾಗೆ 2021ರಲ್ಲಿ CAT ಅಪ್ಲಿಕೇಶನ್ ಅವರ ಡೇಟಾ ಹ್ಯಾಕ್ ಆಗಿತ್ತು. 2020ರಲ್ಲಿ ಬಿಗ್ ಬಾಸ್ಕೆಟ್ ನ 20 ಮಿಲಿಯನ್ ಯೂಸರ್ಸ್ ನ ಡೇಟಾ ಕದ್ದು ಸೇಲ್ ಮಾಡಿದ್ರು. ಹಾಗೆ 2021ರಲ್ಲಿ ಪೇಮೆಂಟ್ ಪೋರ್ಟಲ್ ಆದ ಜಸ್ಟ್ ಪೇ ನ 35 ಮಿಲಿಯನ್ ಯೂಸರ್ಸ್ ನ ಅಕೌಂಟ್ ನ ಹ್ಯಾಕ್ ಮಾಡಲಾಗಿತ್ತು. ಹಾಗೆ ಅವರ ಡೇಟಾನ $5,000 ಗೆ ಸೇಲ್ ಮಾಡಲಾಗಿತ್ತು. ಹಾಗೆ 2021ರಲ್ಲಿ ಏರ್ ಇಂಡಿಯಾನ 4.5 ಮಿಲಿಯನ್ ಯೂಸರ್ಸ್ ನ ಡೇಟಾ ಹ್ಯಾಕ್ ಮಾಡಲಾಗಿತ್ತು. ಇದೆಲ್ಲದಕ್ಕಿಂತ ದೊಡ್ಡ ವಿಷಯ ಏನು ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಸೈಬರ್ ಬುಲಿಂಗ್ ಅತಿ ಹೆಚ್ಚು ನಮ್ಮ ಭಾರತದಲ್ಲೇ ಆಗ್ತಾ ಇದೆ. ಅದರಲ್ಲಿ 85% ಗಿಂತ ಹೆಚ್ಚು ಮಕ್ಕಳು ಅದನ್ನ ರಿಪೋರ್ಟ್ ಮಾಡಿದ್ದಾರೆ. ಈ ರಿಪೋರ್ಟ್ಸ್ ನ ಪ್ರಕಾರ ಪ್ರಪಂಚದ ಎಲ್ಲಾ ಮಕ್ಕಳಿಗಿಂತ ಭಾರತದ ಮಕ್ಕಳೇ 2 ಪಟ್ಟು ಸೈಬರ್ ಬುಲಿಂಗ್ ರಿಪೋರ್ಟ್ಸ್ ಮಾಡಿದ್ದಾರೆ. ಇದು ಕೇವಲ ಸೈಬರ್ ಕ್ರೈಮ್ ಬಗ್ಗೆ ಅಲ್ಲ. ನಿಜ ಏನು ಅಂತಂದ್ರೆ ಈ ಟೈಮ್ ಅಲ್ಲಿ ನಿಮ್ಮ ಒಂದು ಫೋನ್ ನಿಮ್ಮ ಎಮೋಷನ್ಸ್ ಇಂದ ನಿಮ್ಮ ಟೈಮ್ ವರ್ಗೂ ಎಲ್ಲಾನು ಕಂಟ್ರೋಲ್ ಮಾಡ್ತಾ ಇದೆ. ಕೆಲವು ಸರ್ವೆ ಅಲ್ಲಿ ಪೇರೆಂಟ್ಸ್ ಗಳಲ್ಲಿ ತಮ್ಮ ಮಕ್ಕಳು ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಏನ್ ನೋಡ್ತಾರೆ ಅನ್ನೋದೇ ಭಯ ಆಗ್ತಾ ಇದೆ ಅಂತ ಗೊತ್ತಾಗಿದೆ. ತಮ್ಮ ಮಕ್ಕಳಿಗೆ ಈ ಫೋನ್ ಅಡಿಕ್ಷನ್ ನ ಬಿಡಿಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದಾರಂತೆ, ಆದ್ರೂ ಬಿಡಿಸೋದಕ್ಕೆ ಆಗ್ತಾ ಇಲ್ವಂತೆ. ನೀವು ನಿಮ್ಮನೇಲೆ ಅಥವಾ ನಿಮ್ಮನ್ನ ನೀವು ನೋಡ್ಕೊಳ್ಳಿ, ನೀವು ಎಷ್ಟೊತ್ತು ನೀವು ನಿಮ್ಮ ಫೋನ್ ಇಂದ ದೂರ ಇರ್ತೀರಾ ಅಂತ. ಹಾಗೆ ನಿಮ್ ಪೇರೆಂಟ್ಸ್ ಏನಾದ್ರೂ ಫೋನ್ ನ ಯೂಸ್ ಮಾಡಬೇಡ ಅಂತ ಬೈದಾಗ ನಿಮ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೀವೇ ಚೆಕ್ ಮಾಡಿ. ಫೋನ್ ಒಂದು ಅಡಿಕ್ಷನ್ ಆಗ್ಬಿಟ್ಟಿದೆ. ಅದಕ್ಕೂ ಇದು ಹೇಳ್ಬೇಕಂತಂದ್ರೆ ಡ್ರಗ್ಸ್ ಗಿಂತ ಜಾಸ್ತಿ ಅಪಾಯಕಾರಿಯಾಗಿದೆ. ವಾಸ್ತವವಾಗಿ ಫೋನ್ ಅಡಿಕ್ಷನ್ ಬೇಗ ಆಗೋದಕ್ಕೆ 2 ಮೇನ್ ರೀಸನ್ ಇದೆ. ಏನು ಅಂತಂದ್ರೆ ಮೊದಲನೇದಾಗಿ ನೀವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋದು, ಹಾಗೆ ನೀವು ಜಾಸ್ತಿ ಎಫರ್ಟ್ಸ್ ಏನು ಹಾಕ್ಬೇಕಾಗಿಲ್ಲ. ಹಾಗೆ ಎರಡನೇದು, ನೀವೇನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರೆ ಕೆಲವೇ ನಿಮಿಷದಲ್ಲಿ ಲೈಕ್ಸ್ ಕಮೆಂಟ್ಸ್ ಬರೋದಕ್ಕೆ ಶುರುವಾಗುತ್ತೆ. ಹಾಗೆ ನಿಮ್ಗೆ ಅದನ್ನ ನೋಡಿ ತುಂಬಾ ಖುಷಿ ಪಡ್ತೀರಾ. ಈ ಈಸಿ ಆಫ್ ಆಕ್ಸೆಸ್ ಹಾಗೆ ಸ್ಪೀಡಿ ರಿವಾರ್ಡ್ಸ್ ಇಂದಾನೆ ನಿಮ್ಗೆ ಮೊಬೈಲ್ ಫೋನ್ ಅಡಿಕ್ಷನ್ ಬೇಗ ಆಗುತ್ತೆ. ಸೋಷಿಯಲ್ ಮೀಡಿಯಾದ ಅಡಿಕ್ಷನ್ ನಿಮ್ಗೆ ತುಂಬಾ ಡೇಂಜರ್ ಆಗಿದೆ. ಯಾಕಂದ್ರೆ ಈ ಅಡಿಕ್ಷನ್ ನಿಮ್ಮ ಟೈಮ್ ನ ವೇಸ್ಟ್ ಮಾಡ್ತಾ ಇರುತ್ತೆ. ಹಾಗೆ ನೀವು ಯಾವ ತರ ಪೋಸ್ಟ್ ನ ಜಾಸ್ತಿ ನೋಡ್ತೀರಾ, ಯಾವ ತರ ಪೋಸ್ಟ್ ನ ನೀವು ಇಷ್ಟ ಪಡ್ತೀರಾ, ಅದೇ ತರ ಪೋಸ್ಟ್ ನ ನಿಮ್ಗೆ ಸಜೆಸ್ಟ್ ಮಾಡುತ್ತೆ, ನಿಮ್ಗೆ ತೋರಿಸುತ್ತೆ. ಇದರಿಂದ ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದಲ್ಲದೆ ಈ ಅಡಿಕ್ಷನ್ ಇಂದ ಜನರಲಿ ಇನ್ಸೆಕ್ಯೂರಿಟಿ ಹಾಗೆ ಡಿಪ್ರೆಷನ್ ಲೆವೆಲ್ ಜಾಸ್ತಿ ಆಗ್ತಾನೆ ಇದೆ. ಇವಾಗ ಉದಾಹರಣೆಗೆ ನೀವೇನಾದ್ರೂ ಪೋಸ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಆ ಪೋಸ್ಟ್ ಗೆ ಏನಾದ್ರೂ ಇಂಪ್ರೆಷನ್ ಬಂದಿಲ್ಲ, ಲೈಕ್ಸ್ ಕೂಡ ಬಂದಿಲ್ಲ, ಲೈಕ್ಸ್ ಕಮ್ಮಿ ಬಂತು, ನಿಮ್ಗೆ ನೀವು ಡಿಸಪಾಯಿಂಟ್ ಆಗೋಗ್ತೀರಾ. ಹಾಗೆ ಇದು ನಿಮ್ಗೆ ಮಾತ್ರ ಅಲ್ಲ, ಇದು ಎಲ್ರಿಗೂ ಹೀಗೆ ಆಗುತ್ತೆ. ಹಾಗಿದ್ರೆ ಈ ಫೋನ್ ಅಡಿಕ್ಷನ್ ಇಂದ ಹೇಗೆ ನೀವು ಹೊರಗೆ ಬರೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ನಾನು ಹೇಳೋ ಟ್ರಿಕ್ ನ ನೀವು ಫಾಲೋ ಮಾಡಿ ಈಸಿಯಾಗಿ ಅಡಿಕ್ಷನ್ ಇಂದ ಹೊರ ಬರಬಹುದು. ಮೊದಲನೇದಾಗಿ ನಿಮ್ಮ ಫೋನ್ ಅಲ್ಲಿ ಇರೋ ಎಲ್ಲಾ ಸೋಷಿಯಲ್ ಮೀಡಿಯಾ ಆಪ್ಸ್ ಗಳ ನೋಟಿಫಿಕೇಶನ್ ಆಫ್ ಮಾಡಿ. ಹಾಗೆ ಯಾವ ಆಪ್ಸ್ ಗಳು ನಿಮ್ಮ ಜೀವನದಲ್ಲಿ ಪ್ರೊಡಕ್ಟಿವಿಟಿನ ಆಡ್ ಮಾಡೋದಿಲ್ವೋ ಆ ಎಲ್ಲಾ ಆಪ್ಸ್ ಗಳನ್ನ ಡಿಲೀಟ್ ಮಾಡಿ. ನಿಮ್ಗೆ ಎಲ್ಲಾ ಸೋಷಿಯಲ್ ಮೀಡಿಯಾ ಆಪ್ಸ್ ಗಳನ್ನ ಡಿಲೀಟ್ ಮಾಡೋದಕ್ಕೆ ಆಗುತ್ತೆ ಅಂತಂದ್ರೆ ಡಿಲೀಟ್ ಮಾಡಿ. ಅವಶ್ಯಕತೆ ಇದ್ದಾಗ ನೀವು ಅದನ್ನ ಡೆಸ್ಕ್ಟಾಪ್ ಮೋಡ್ ಅಲ್ಲಿ ಓಪನ್ ಮಾಡಿ ನೋಡಬಹುದು. ಇದರಿಂದ ಏನಾಗುತ್ತೆ ಅಂತಂದ್ರೆ ಸರ್ಚ್ ಮಾಡಿ ಲಾಗಿನ್ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ಯಾವ್ದಾದ್ರು ಕೆಲಸ ಮಾಡುವಾಗ ಅದಕ್ಕೆ ಜಾಸ್ತಿ ಎಫರ್ಟ್ಸ್ ನ ಹಾಕಿದಾಗ ಆ ಕೆಲಸ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಹಾಗೆ ನೀವು ಏನಾದ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ ಫೋನ್ ನ ಫ್ಲೈಟ್ ಮೋಡ್ ಗೆ ಹಾಕಿ. ಇದರಿಂದ ಡಿಸ್ಟ್ರಾಕ್ಟ್ ಆಗೋದಿಲ್ಲ. ಹಾಗೆ ನಿಮ್ಮ ಮೈಂಡ್ ನ ಹೆಲ್ತಿಯಾಗಿ ಇಡೋದಕ್ಕೆ ವಾರದಲ್ಲಿ ಒಂದಿನಾದ್ರೂ ಸೋಷಿಯಲ್ ಮೀಡಿಯಾ ಆಪ್ಸ್ ನ ಓಪನ್ ಮಾಡಲೇಬೇಡಿ. ಹಾಗೆ ನಿಮ್ಮ ರೂಮ್ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ನಿಮ್ಮ ಬೆಡ್ ಗಿಂತ ಸ್ವಲ್ಪ ದೂರನೇ ಇರ್ಲಿ. ಇದರಿಂದ ಚಾರ್ಜಿಂಗ್ ಇಟ್ಟಾಗ ಫೋನ್ ಯೂಸ್ ಮಾಡೋದಿಲ್ಲ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಫೋನ್ ಯೂಸ್ ಮಾಡೋದನ್ನ ಕಡಿಮೆ ಮಾಡಬಹುದು.
ನಾನ್ ಹೇಳೋದು ಏನು ಅಂತ ಅಂದ್ರೆ, ನೀವು ನಿಮ್ಮನ್ನ ಅಥವಾ ನಿಮ್ಮ ಮಕ್ಕಳನ್ನ ಈ ಮೊಬೈಲ್ ಫೋನ್ ಟ್ರ್ಯಾಪ್ ಇಂದ ಹೊರತರಬೇಕು ಅಂತ ಇದ್ರೆ ಈ ಸೋಷಿಯಲ್ ಮೀಡಿಯಾದ ಈಸಿ ಆಫ್ ಆಕ್ಸೆಸ್ ಹಾಗೆ ಸ್ಪೀಡಿ ರಿವಾರ್ಡ್ಸ್ ನ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಿ. ನಾನ್ ನಿಮ್ಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಲೇಬೇಡಿ ಅಂತ ಹೇಳ್ತಾ ಇಲ್ಲ, ಅದನ್ನ ಅಡಿಕ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದನ್ನ ನಿಮ್ಮ ಗ್ರೋತ್, ಸ್ಕಿಲ್ಸ್ ಹಾಗೆ ಇನ್ಫಾರ್ಮೇಶನ್ಗೋಸ್ಕರ ಯೂಸ್ ಮಾಡ್ಕೊಳ್ಳಿ. ಕೊನೆಯದಾಗಿ ನಾನ್ ಹೇಳೋದು ಇಷ್ಟೇ, ನಿಮ್ಮ ಫೋನ್ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಬಿಡಬೇಡಿ, ಬದಲಿಗೆ ನೀವೇ ನಿಮ್ ಫೋನ್ ನ ಕಂಟ್ರೋಲ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಈ ಸೋಷಿಯಲ್ ಮೀಡಿಯಾ ಹಾಗೆ ಫೋನ್ ಅಡಿಕ್ಷನ್ ಬಗ್ಗೆ ಹೇಳಿದ್ದೀನಿ. ಈ ವಿಡಿಯೋ ನಿಮ್ಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ಗೆ ಸಪೋರ್ಟ್ ಮಾಡಿ. ಹಾಗೆ ಈ ಫೋನ್ ಅಡಿಕ್ಷನ್ ಇಂದ ಹೊರಬರೋದಕ್ಕೆ ನಿಮ್ಮ ಹತ್ರ ಏನಾದ್ರು ಸಜೆಷನ್ ಕೊಡ್ಬೇಕು ಅಂತ ಇದ್ರೆ ನೀವು ಸಹ ಕಮೆಂಟ್ ಮಾಡಿ, ಇದರಿಂದ ಬೇರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.